ಸೊ ನೀವೇನಾದ್ರು ಪೆಟ್ರೋಲ್ ಫಿಲ್ ಮಾಡ್ಬೇಕಾದ್ರೆ 2 ಟ್ಯಾಂಕು ಫಿಲ್ ಮಾಡ್ಬೇಕು ಇಲ್ಲಿ. ಯಾರಿಗಾದ್ರೂ ಅಡ್ವೆಂಚರ್ ಲವರ್ಸ್ ಇದ್ರೆ ಈ ಗಾಡಿ ಅವ್ರ ಲಿಸ್ಟ್ ಅಲ್ಲಿ ಇದ್ದೇ ಇರುತ್ತೆ. ಎಕ್ಸಾಸ್ಟ್ ನೋಡಿ ಎಷ್ಟು ಹೈಟ್ ಆಗಿದೆ. ಬಿಕಾಸ್ ಹಾಯ್ ಎಲ್ರಿಗೂ ನಮಸ್ಕಾರ. ಮೊದಲ ಬಾರಿಗೆ ಯಮಹಾ ಮೋಟಾರ್ಸ್ ಅವರು ಇಂಡಿಯಾದಲ್ಲಿ ಕ್ಯಾನ್ಯೂರೇ 700 ಪ್ರಾಪರ್ ಅಡ್ವೆಂಚರ್ ಟೂರಿಂಗ್ ಮೋಟರ್ ಸೈಕಲ್ ನ ಶೋಕೇಸ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೊಂದು ಪುಟಾಣಿ ಅಡ್ವೆಂಚರ್ ಮೋಟರ್ ಸೈಕಲ್ ಇಂಡಿಯಾದಲ್ಲಿ ಶೋಕೇಸ್ ಮಾಡಿದ್ದಾರೆ. ಬಟ್ ಈ ಗಾಡಿ ಫೇಮಸ್ ಆಗಿ ಬ್ರೆಜಿಲ್ ಅಲ್ಲಿ ಇರೋದು. ಏನ್ ಗುರು ಈ ಗಾಡಿ ತುಂಬಾ ಚಿಕ್ಕದಾಗಿದೆ, ಪುಟಾಣಿ ಅಂದ್ರೆ ಕ್ರೇಜಿ ಅಡ್ವೆಂಚರ್ ಬೈಕ್. ನಮ್ಮ ಇಂಡಿಯಾದಲ್ಲಿ ಎಕ್ಸ್ಪಲ್ಸ್ ಏನಿದೆ ಆ ತರ, ಬಟ್ ಇದರಲ್ಲಿ ನಮ್ಗೆ 250 cc ಇಂಜಿನ್ ಬರುತ್ತೆ. 20 bhp 20 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್. ನಿಮ್ಗೇನು ಪ್ರಾಪರ್ ಲಿಕ್ವಿಡ್ ಕೂಲಿಂಗ್ ಎಲ್ಲ ಏನಿಲ್ಲ, ಏರ್ ಕೂಲ್ಡ್ ಇಂಜಿನ್ ಅಷ್ಟೇ. 5 ಸ್ಪೀಡ್ ಗೇರ್ ಬಾಕ್ಸ್ ಜೊತೆ ಬರುತ್ತೆ. ಬಟ್ ಮೇನ್ ಥಿಂಗ್ ಈ ಗಾಡಿನ ತಗೋಬೇಕಾಗಿರೋದೇ ಈ ಸಿಂಪ್ಲಿಸಿಟಿ. ಬಿಕಾಸ್ ಇದರಲ್ಲಿ ನಮ್ಗೆ 200 mm ಮೇಲೆ ಸಸ್ಪೆನ್ಷನ್ ಟ್ರಾವೆಲ್ ಸಿಗ್ತಾ ಇದೆ. ಈ ಗಾಡಿನ ತುಂಬಾ ಬ್ರೆಜಿಲ್ ಅಲ್ಲಿ ಚಿಕ್ಕ ಹುಡುಗರೆಲ್ಲ ವೀಲಿ ಹಾಕೊಂಡು ಹೋಗ್ತಾ ಇರ್ತಾರೆ, ಆ ತರ. ಫ್ರಂಟ್ ಅಲ್ಲಿ 21 ಇಂಚು ಸ್ಪೋಕ್ ವೀಲ್ ಸಿಗ್ತಾ ಇದೆ. ಸಿಂಗಲ್ ಡಿಸ್ಕ್ ಬ್ರೇಕ್ ಇದೆ. ಟ್ಯೂಬ್ ಟೈರ್ಸ್ ಬರೋದು ಇದರಲ್ಲಿ. ಸೊ ಅಡ್ವೆಂಚರ್ ಮಾಡಕ್ಕೆ ಚೆನ್ನಾಗಿದೆ. ಬಟ್ ಏನಂದ್ರೆ ತುಂಬಾ ಪುಟಾಣಿ ಟೈರ್, 90 ಸೆಕ್ಷನ್ ಅಲ್ಲ 80 ಸೆಕ್ಷನ್ ಟೈರ್, ಅಷ್ಟು ಚಿಕ್ಕದು ಟೈರ್. ಫ್ರಂಟ್ ಫೆಂಡರ್ ಇದೆ. ಹೆಡ್ ಲ್ಯಾಂಪ್ ಕಂಪ್ಲೀಟ್ಲಿ LED ಸೆಟಪ್. ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಕೊಟ್ಟಿದ್ದಾರೆ. ಇಂಡಿಕೇಟರ್ಸ್ ಹ್ಯಾಲೋಜನ್ ಇದೆ. ಫ್ರಂಟ್ ಎಂಡ್ ಸೆಟಪ್ ತುಂಬಾ ಸಿಂಪಲ್ ಆಗಿದೆ. 4 ಗಾರ್ಡ್ಸ್ ನ ಕೊಟ್ಟಿದ್ದಾರೆ. ಸೊ ಪ್ರಿಟಿ ಡೀಸೆಂಟ್ ಫ್ರಂಟ್ ಎಂಡ್. ಹಾಗೆ ಹಿಂದೆ ಬಂದ್ರೆ ಫ್ಯೂಲ್ ಟ್ಯಾಂಕು ದೊಡ್ಡದಾಗಿದೆ. ಎಕ್ಸ್ಟೆಂಡರ್ಸ್ ಎಲ್ಲ ನೋಡಿದ್ರೆ ನೋಡಿ, TZ250 ಅಂತ, ಇದನ್ನ ಲ್ಯಾಂಡರ್ ಅಂತ ಕರೆಯೋದು. ಸೊ ನಮ್ಗೆ ನಾವು ತುಂಬಾ ಜನ FZ 250 ಬರ್ತಾ ಇತ್ತಲ್ಲ, ಸೇಮ್ ಇಂಜಿನ್ ಸೇಮ್ ಗೇರ್ ಬಾಕ್ಸ್. ಯಮಹಾ FZ ಸಿಕ್ಕಾಪಟ್ಟೆ ಫೇಮಸ್ ಅಲ್ಲ. ಸೊ ಅದರಲ್ಲಿ ಸೀಟ್ ಹೈಟ್ ತುಂಬಾ ಡೀಸೆಂಟ್ ಆಗಿದೆ. ಬಟ್ ವೆರಿ ಗುಡ್ ಗ್ರೌಂಡ್ ಕ್ಲಿಯರೆನ್ಸ್ ಅಂತ ಹೇಳ್ಬೇಕು. ಮೋರ್ ದೆನ್ 210 mm ಗ್ರೌಂಡ್ ಕ್ಲಿಯರೆನ್ಸ್ ಸಿಗ್ತಾ ಇದೆ. ಆಫ್ ರೋಡ್ ಫುಟ್ ಪೆಕ್ಸ್ ಕೊಟ್ಟಿದ್ದಾರೆ, ಬ್ರೇಕ್ ಲೀವರ್ಸ್ ಎಲ್ಲ. ಸೊ ಬಟ್ ಏರ್ ಕೂಲ್ಡ್ ಇಂಜಿನ್ ಸೇಮ್ ಎಕ್ಸ್ಪಲ್ಸ್ ಏನಿದೆ ಆಲ್ಮೋಸ್ಟ್ ಅದೇ ತರ ಇದೆ. ಬಟ್ ಇದ್ರಲ್ಲಿ ಏನಂದ್ರೆ ಪವರ್ ಫಿಗರ್ ಸ್ವಲ್ಪ ಕಡಿಮೆ. ಬಿಕಾಸ್ ಅದು ಲಿಕ್ವಿಡ್ ಕೂಲ್ಡ್, ಇದು ಏರ್ ಕೂಲ್ಡ್. ಹಿಂದೆ ಗ್ರಾಬ್ ರೈಲ್ ಎಕ್ಸಾಸ್ಟ್ ನೋಡಿ ಎಷ್ಟು ಹೈಟ್ ಆಗಿದೆ. ಬಿಕಾಸ್ ವಾಟರ್ ವೇಡಿಂಗ್ ಕೆಪಾಸಿಟಿ ತುಂಬಾ ಜಾಸ್ತಿ ಇರುತ್ತೆ. ಸೊ ನೀರಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಎಕ್ಸಾಸ್ಟ್ ತುಂಬಾ ಮೇಲೆ ಇದ್ರೆ ಸೊ ಬೆಟರ್. ಹಿಂದೆ ನಮಗೆ 18 ಇಂಚ್ ವೀಲ್ ಸಿಗ್ತಾ ಇದೆ. ಇದು ಆಫ್ ರೋಡ್ ಟೈರ್ಸ್. ಡಿಸ್ಕ್ ಬ್ರೇಕ್, ಡ್ಯುಯಲ್ ಚಾನಲ್ ABS. ನಾವು ಹಿಂದೆ ಬ್ರೇಕ್ ನ ಸ್ವಿಚ್ ಆಫ್ ಮಾಡ್ಕೊಬಹುದು. ABS. ಟೇಲ್ ಲೈಟ್ಸ್ ತುಂಬಾ ಸಿಂಪಲ್ ಆಗಿದೆ. ಎಷ್ಟು ದೊಡ್ಡ ಸೈಡ್ ಸ್ಟ್ಯಾಂಡ್ ನೋಡಿ, ಸೈಡ್ ಅಲ್ಲಿ ಹೆರಿ ಬಿಗ್ ಸೈಡ್ ಸ್ಟ್ಯಾಂಡ್ ಅಂತಾನೆ ಹೇಳ್ಬೇಕು. ಚೈನ್ ಸ್ಲಾಕ್ ಎಲ್ಲ ನೋಡಬಹುದು. ಐ ಥಿಂಕ್ ಇಟ್ಸ್ ಎ ಗುಡ್ ರೀಪ್ಲೇಸ್ಮೆಂಟ್. ಎಕ್ಸ್ಪಲ್ಸ್ ಜೊತೆಗೆ ಈ ಗಾಡಿನ ಲಾಂಚ್ ಮಾಡಿದೆ. ಈಗ ಕವಾಸಾಕಿ ಅವರು ಕೂಡ ಒಂದು ಆಫ್ ರೋಡ್ ಗಾಡಿ ಲಾಂಚ್ ಮಾಡಿದ್ದಾರೆ. ಬಟ್ ಪ್ರೈಸಿಂಗ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ಬಟ್ ಮೇನ್ ಆಗಿ ಟೆನ್ಯೂರೇ ನೋಡೋಣ. ಯಾರಿಗಾದ್ರೂ ಅಡ್ವೆಂಚರ್ ಲವರ್ಸ್ ಇದ್ರೆ ಈ ಗಾಡಿ ಅವ್ರ ಲಿಸ್ಟ್ ಅಲ್ಲಿ ಇದ್ದೇ ಇರುತ್ತೆ. ಬಿಕಾಸ್ ಸಿಂಪಲ್ ಮೋಟರ್ ಸೈಕಲ್ ಬಟ್ ಕ್ರೇಜಿ ಗುಡ್. ಬಿಕಾಸ್ ಜಾಪನೀಸ್ ಅಲ್ವಾ. ಮೇನ್ ಥಿಂಗ್ ಏನಂದ್ರೆ ಈ ಗಾಡಿಯಲ್ಲಿ ಬರೋ ಪ್ಯಾರಲಲ್ ಟ್ವಿನ್ ಇಂಜಿನ್, 698 cc ಟ್ವಿನ್ ಸಿಲಿಂಡರ್ ಇಂಜಿನ್ ಏನಿದೆ, ಗುಡ್ ಪವರ್, ಆಲ್ಮೋಸ್ಟ್ 70 bhp, ಒಳ್ಳೆ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ಕ್ರೇಜಿ ಗ್ರೌಂಡ್ ಕ್ಲಿಯರೆನ್ಸ್. ಸೊ ಇದು ಅಪ್ಡೇಟೆಡ್ ಮಾಡಲ್. ಸೊ ಏನಂದ್ರೆ ಇದರಲ್ಲಿ ಎಕ್ವಿಪ್ಮೆಂಟ್ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ. ಅಡ್ಜಸ್ಟಬಲ್ ಸಸ್ಪೆನ್ಷನ್. ಇಲ್ಲಿ ನೋಡಿದ್ರೆ ಅಪ್ ಸೈಡ್ ಡೌನ್ ಫೋಕ್ಸ್ ಇದೆ, ಕಂಪ್ಲೀಟ್ಲಿ ಅಡ್ಜಸ್ಟಬಲ್. ಹಾಗೆ ಫ್ರಂಟ್ ಅಲ್ಲಿ ನಮಗೆ ಡ್ಯುಯಲ್ ಡಿಸ್ಕ್ ಪೆಟ್ರೋಲ್ ಡಿಸ್ಕ್ ಬರ್ತಾ ಇದೆ. ಆಲ್ಮೋಸ್ಟ್ 282 mm ಡಿಸ್ಕ್ ಬ್ರೇಕ್ ಬರ್ತಾ ಇದೆ. 21 ಇಂಚ್ ನಾಬಿ ಟೈರ್ಸ್, ಟ್ಯೂಬ್ಲೆಸ್ ಇಲ್ಲ, ಟ್ಯೂಬ್ ಟೈರ್ಸ್, ನಾರ್ಮಲ್ ಸ್ಪೋಕ್ ವೀಲ್ಸ್, ಅಡ್ಜಸ್ಟಬಲ್ ಸಸ್ಪೆನ್ಷನ್ ಕೊಟ್ಟಿರೋದು ವೆರಿ ಗುಡ್ ಥಿಂಗ್. ಅಂಡ್ ವೆರಿ ಹೈ ಹ್ಯಾಂಡಲ್ ಬಾರ್. ಸೊ ನೀವೇನಾದ್ರು ಅಡ್ವೆಂಚರ್ ಮಾಡ್ಬೇಕಾದ್ರೆ ಸ್ಯಾಡಲ್ ಮಾಡೋದು ತುಂಬಾನೇ ಈಸಿ ಗಾಡಿಯಲ್ಲಿ. ವೆರಿ ವೈಡ್ ಟ್ಯಾಂಕ್, ಹೆಂಗಂದ್ರೆ ಹೇಳ್ದು ಡ್ಯೂಯಲ್ ಟ್ಯಾಂಕ್ ಸೆಟಪ್ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಪೆಟ್ರೋಲ್ ಫಿಲ್ ಮಾಡ್ಬೇಕಾದ್ರೆ 2 ಟ್ಯಾಂಕು ಫಿಲ್ ಮಾಡ್ಬೇಕಿಲ್ಲಿ. ಸೊ ಡ್ಯೂಯಲ್ ಟ್ಯಾಂಕ್ ಸೆಟಪ್, ಟೆನ್ಯೂರೇ ಅಂತ ಬರ್ತಿದೆ ಇಲ್ಲಿ. ಡ್ಯೂಯಲ್ ಟ್ಯಾಂಕ್ ಸೆಟಪ್ ನ ಕೊಟ್ಟಿದ್ದಾರೆ. ಸೊ ಲುಕ್ಸ್ ವೆರಿ ನೈಸ್. ನೋಡಿ ಸೀಟ್ ಆಲ್ಮೋಸ್ಟ್ ಎಲ್ಲರಿಗೂ ಎಕ್ಸ್ಟೆಂಡ್ ಆಗಿದೆ. ಸೊ ನೀವು ರ್ಯಾಲಿ ಮಾಡ್ಬೇಕಾದ್ರೆ ಲಿಟ್ರಲಿ ಯು ಕ್ಯಾನ್ ಫಾರ್ವರ್ಡ್ ಅಂಡ್ ಸಿಟ್. ಹಾಗೆ ಹೈಯರ್ ಅಪ್ ಹ್ಯಾಂಡಲ್ ಬಾರ್ ಇದೆ. ಇನ್ನೊಂದು ವಿಷಯ ಏನಂದ್ರೆ ನಿಮಗೆ ಟಾಲ್ ವಿಂಡ್ ಸ್ಕ್ರೀನ್ ಕೊಡ್ತಾ ಇದ್ದಾರೆ. ಸೊ ದಟ್ಸ್ ಪ್ರಿಟಿ ನೈಸ್. ಬಟ್ ತುಂಬಾ ಚಿಕ್ಕ ಡಿಸ್ಪ್ಲೇ ಆಯಿತು ಇದರಲ್ಲಿ. ಸಣ್ಣದಾದಂತ ಒಂದು ಡಿಸ್ಪ್ಲೇ, ಕನೆಕ್ಟಿವಿಟಿ ಫೀಚರ್ಸ್ ಎಲ್ಲ ಇದೆ. ಅಂಡ್ ಸ್ವಿಚ್ ಗೇರ್ಸ್ ಬಗ್ಗೆ ನೋಡಿದ್ರೆ, ಅಂಡ್ ಹಾಗೆ ಸ್ವಿಚ್ ಗೇರ್ಸ್ ಬಗ್ಗೆ ನೋಡಿದ್ರೆ ರೈಟ್ ಸೈಡ್ ಅಲ್ಲಿ ನಮಗೆ ಇಂಜಿನ್ ಕಿಲ್ ಸ್ವಿಚ್ ಇದೆ. ಮೆನ್ಯೂ ಟಾಗಲ್ಗೆ ಒಂಥರ ಸ್ಕ್ರೋಲ್ ನ ಕೊಟ್ಟಿದ್ದಾರೆ. ಫ್ರಂಟ್ ಬ್ರೇಕ್, ನಕಲ್ ಗಾರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ. ಹಾಗೆ ಈ ಸೈಡ್ ಅಲ್ಲಿ ನಮಗೆ ಮೆನ್ಯೂ ಅಡ್ಜಸ್ಟಬಿಲಿಟಿ, ರೀಸೆಟ್ ಏನಾದ್ರು ಅಪ್ ಅಂಡ್ ಡೌನ್ ಮಾಡ್ಕೊಳ್ಳೋಕೆ ಹೇಳಿದೆ. ಹೈ ಬೀಮ್, ಲೋ ಬೀಮ್, ಇಂಡಿಕೇಟರ್ಸ್, ಹಾರ್ನ್ ಮತ್ತೆ ನಕಲ್ ಗಾರ್ಡ್ಸ್ ಇದೆ. ಸೊ ಇಲ್ಲಿ ನಮಗೆ ಡ್ಯಾಂಪರ್ಸ್ ನ ಕೂಡ ಕೊಟ್ಟಿದ್ದಾರೆ. ಹ್ಯಾಂಡಲ್ ಏನಾದ್ರು ವಾಬಲ್ ಆದಾಗ. ತುಂಬಾ ಹೈ ಸೀಟ್ ಹೈಟ್, ಆಲ್ಮೋಸ್ಟ್ 870 mm ಸೀಟ್ ಹೈಟ್ ಸಿಗುತ್ತೆ. ಬಟ್ ಏನಂದ್ರೆ ಕ್ರೇಜಿ ಗ್ರೌಂಡ್ ಕ್ಲಿಯರೆನ್ಸ್. ಅಂಡ್ ನೋಡಿ ರ್ಯಾಲಿ ಸೆಟಪ್ ಅಲ್ಲೇ ಪ್ರಾಪರ್ ಆಗಿ ಕೊಟ್ಟಿದ್ದಾರೆ. ಅದರಿಂದ ಏನು ಟೇಲ್ ರ್ಯಾಕ್ ಎಲ್ಲ ಏನು ಇಲ್ಲ ಇದರಲ್ಲಿ. 6 ಸ್ಪೀಡ್ ಗೇರ್ ಬಾಕ್ಸ್ ಜೊತೆ ಪ್ರಾಪರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರ್ತಾ ಇದೆ. ಸಿಕ್ಕಾಪಟ್ಟೆ ಫೇಮಸ್ ಗುರು. ಇಂಡಿಯಾದಲ್ಲಿ ಯಾಕೆ ಲಾಂಚ್ ಮಾಡ್ತಾ ಇಲ್ಲ ಯಮಹಾ ಅವರು ಅಂತ ನನಗಂತೂ ಗೊತ್ತಿಲ್ಲ. ಬಿಕಾಸ್ ವೆರಿ ಲೌಡ್ ಬೈಕ್ ಅಂತಾನೆ ಹೇಳ್ಬೇಕು. 600 to 800 cc ಅಲ್ಲಿ ತುಂಬಾ ಗಾಡಿಗಳು ಇಂಡಿಯಾದಲ್ಲಿ ಲಾಂಚ್ ಆಗ್ತಿದೆ. ಟ್ರಯಂಪ್ ಅಲ್ಲೇ 660 ಲಾಂಚ್ ಆಗಿದೆ. ನಮಗೆ ಟ್ರಯಂಪ್ 800 cc XC ಕೂಡ ಲಾಂಚ್ ಆಗಿದೆ. ಸೊ ಅದ್ರ ಜೊತೆಗೆ ಐ ಥಿಂಕ್ ಇದನ್ನ ಲಾಂಚ್ ಮಾಡಿದೆ. ಬಿಕಾಸ್ ನಮ್ಮ ಸುಜುಕಿಯಲ್ಲಿ ಕೂಡ 800 cc ಗಾಡಿಗಳನ್ನ ಲಾಂಚ್ ಮಾಡಿದ್ದಾರೆ, ಅಡ್ವೆಂಚರ್ ಟೂರಿಂಗ್ ಗಾಡಿಗಳು. ವೆರಿ ನೈಸ್ ಅಂತಾನೆ ಹೇಳ್ಬೇಕು. ಸೊ ಹಾಗೆ ಹಿಂದೆ ಬಂದ್ರೆ ನಮಗೆ ಮೋನೋಶಾಕ್ ಸಸ್ಪೆನ್ಷನ್ ಇದೆ. ಕಂಪ್ಲೀಟ್ಲಿ ಅಡ್ಜಸ್ಟಬಲ್ ಮಾಡ್ಕೊಬಹುದು. ಅದರಲ್ಲಿ 200 mm ಟ್ರಾವೆಲ್ ಇದೆ. ಡೀಸೆಂಟ್ ಫುಟ್ ಪೆಕ್ಸ್,
ಕೊಟ್ಟಿದ್ದಾರೆ. ಅಡ್ವೆಂಚರ್ ಪೆಗ್ಸೂನು ಇದೆ ಇದರಲ್ಲಿ. ಅಂಡ್ ಎಕ್ಸಾಸ್ಟ್ ನೋಡಿ, ಹೈಯರ್ ಅಪ್ ಎಕ್ಸಾಸ್ಟ್. ನಮ್ಗೆ ಹಿಂದೆ 18 ಇಂಚ್ ವೀಲ್ ಸಿಗ್ತಾ ಇದೆ. ಮೇನ್ ಥಿಂಗ್ ಏನಂದ್ರೆ ಈ ಗಾಡಿ ಬೆಲೆ ಬಂದು ಅಟ್ಲೀಸ್ಟ್ ಅಂದ್ರೂ 12 ರಿಂದ 14 ಲಕ್ಷ ಎಕ್ಸ್ ಶೋರೂಮ್ ಇರುತ್ತೆ. ಆನ್ ರೋಡ್ ಬಂದು ಅಟ್ಲೀಸ್ಟ್ ಅಂದ್ರೂ 15-16 ಲಕ್ಷ ಮಿನಿಮಮ್ ಎಕ್ಸ್ ಶೋರೂಮ್ ಇರುತ್ತೆ. ಡೆಫಿನೆಟ್ಲಿ ಎಕ್ಸ್ಪೆನ್ಸಿವ್. ಯಮಹಾದವ್ರು ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾ ಇಲ್ಲ, ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ ಹಿಂದೆ ಸೆಕ್ಷನ್ ಕೂಡ ತುಂಬಾ ಸಿಂಪಲ್ ಆಗಿದೆ. ಸಿಂಪಲ್ ಟೇಲ್ ಲ್ಯಾಪ್, ಇಂಡಿಕೇಟರ್ಸ್, ನನಗಂತೂ ಸಿಕ್ಕಾಬಡೆ ಇಂಪ್ರೆಸಿವ್. ನೋಡಿ ಎಷ್ಟು ದೊಡ್ಡ ಸ್ಟ್ಯಾಂಡ್. ನಿಮ್ಗೆ ಏನ್ ಇಷ್ಟ ಆಯ್ತು? 250 ಲ್ಯಾಂಡರ ಇಲ್ಲ 700? ನನಗಂತೂ ಈ ಗಾಡಿ. ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅದುವರೆಗೂ ಬೈ ಫ್ರಮ್ ಯಮಹಾ.